खानापूर तालुक्यातील नंदगड बिडीर जोडणारा रस्ता संपूर्णपणे खराब झाला असून मोठमोठे खड्डे पडल्यामुळे वाहतूक करणे कठीण बनले आहे। एवढ्या वाईट स्थितीत असतानाही लोकोपयोगी विभाग आणि लोकप्रतिनिधी याकडे लक्ष देत नसल्याचा आरोप नेगिल योगी शेतकरी सुरक्षा संघटनेचे रुद्रगौड पाटील यांनी केला आहे। ಖಾನಾಪುರ ತಾಲೂಕಿನಲ್ಲಿ ಸುಮಾರು 2-3 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ। ಇಲ್ಲಿ ಮೇನ್ ಇರೋದಂದ್ರೆ ರಸ್ತೆ ಪ್ರಾಬ್ಲಮ್। 480 ಕಿಲೋಮೀಟರ್ ರಸ್ತೆ ಇದೆ ನಮ್ಮ ತಾಲೂಕದ್ದು। ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಬೊಮ್ಮಾಯಿ ಅವರು ನಮ್ಮ ಖಾನಾಪುರ ತಾಲೂಕಿಗೆ ಬಂದಾಗ ನಾವು ಈ 480 ಕಿಲೋಮೀಟರ್ ರಸ್ತೆಗಳನ್ನ ಸರಿಪಡಿಸ್ರಿ ಅಂತ ಹೇಳಿ ಮನವಿಯನ್ನು ನೀಡಿದ್ವಿ। ಅದೇ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಕೂಡ ಇಲ್ಲಿ ಬಂದಾಗ ಕೊಟ್ಟಿದ್ದೀವಿ। ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವುದೇ ತರಹದ ಸರ್ಕಾರಗಳು ಬಂದ್ರು ಇಲ್ಲಿ ಈ ರಸ್ತೆಗಳನ್ನ ಸರಿ ಮಾಡ್ತಾ ಇದ್ದಿಲ್ಲ। ಲಿಂಗನಮಠದಿಂದ ಖಾನಾಪುರವರೆಗೆ ಇದೊಂದು ರಸ್ತೆಯನ್ನ ಸರಿ ಮಾಡಬೇಕು। ಇಲ್ಲಿ ಸುಮಾರು 50 ರಿಂದ 60 ಸಾವಿರ ಟನ್ ಕಬ್ಬನ್ನ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟರಿಗೆ ಮತ್ತು ಹಳೆಯಾಳ್ ಫ್ಯಾಕ್ಟರಿಗೆ ಇಲ್ಲಿಂದ ಸಾಗಾಟನೆ ಆಗತ್ತ। ಆಮೇಲೆ ಈಗ ಇಲ್ಲಿ ನಂದಗಡದಲ್ಲಿ ಜಾತ್ರೆ ನಡೀತಾ ಇದೆ। ಖಾನಾಪುರ ತಾಲೂಕಿನಲ್ಲಿ ನಂದಗಡ ಅನ್ನುವ ಒಂದು ಇದು ಪಟ್ಟಣ ಇದ್ದಂಗಿದೆ। ಅಲ್ಲಿ ದೊಡ್ಡ ಜಾತ್ರೆ ನಡೀತಾ ಇದೆ। ಆ ಜಾತ್ರೆಗೂ ಕೂಡ ಖಾನಾಪುರದಿಂದ ಮತ್ತು ಕಿತ್ತೂರುಗಳಿಂದ ಗಾಡಿ ಬರ್ತಾವ, ಅವರಿಗೆ ಸರಿಯಾಗಿ ರಸ್ತೆ ಇಲ್ಲ। ಈ ಈ ಈ ವಿಷಯದ ಬಗ್ಗೆ ಸುಮಾರು 3 ತಿಂಗಳ ಹಿಂದೆ ನಾವು ಬಿಡಿಯನ್ನ ಬಂದು ಕೂಡ ಮಾಡಿದ್ವಿ। ಆಗ ನಮಗ ನಂದಗಡ CPI ಸಾಹೇಬರು ಮತ್ತು PWD ಅಧಿಕಾರಿಗಳು ಕಣ್ಣಿಗೆ ಒಂದು ಚೆನ್ನಾಗಿ ಕಾಣುವ ಹಾಗೆ ರೋಡನ್ನ ನಿರ್ಮಾಣ ಮಾಡುವಲ್ಲಿ ನಾವು ಯಶಸ್ವಿ ಆಗ್ತೀವಿ, ನಿಮ್ಗ ಮಳೆಗಾಲ ಮುಗಿದ ತಕ್ಷಣ ಮಾಡಿಕೊಡ್ತೇನೆ ಅಂತೇಳಿ ಆಶ್ವಾಸನೆ ನೀಡಿದ್ರು PWD ಅವರು। ಈ PWD ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಸರ್ಕಾರದವರು ಎಚ್ಚೆತ್ತುಕೊಂಡು ಲಿಂಗನಮಠ ಕ್ರಾಸ್ ಇಂದ ಖಾನಾಪುರವರೆಗೆ ಈ ರಸ್ತೆಯನ್ನ ಮಾಡದೆ ಹೋದಲ್ಲಿ ಮುಂದಿನ 8 ದಿವಸಗಳ ಇವ್ರಿಗೆ ಗಡುವು ಕೊಡ್ತಾ ಇದ್ದೇವೆ। ಕೆಲಸ ಪ್ರಾರಂಭ ಆದ್ರೆ ಬಿಡ್ತೇವೆ, ಇಲ್ಲ ಅಂದ್ರ ಇದಕ್ಕ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ। ಈ ಮುಂದ ಏನೇ ಆಗುಹೋಳು ಬಂದ್ರು ಈ PWD ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಸರ್ಕಾರವೇ ಇದಕ್ಕ ಕಾರಣ ಆಗ್ತೈತೆ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ विनंती पूर्वकವಾಗಿ ಎಚ್ಚರಿಕೆಯನ್ನು ನೀಡ್ತೇವೆ। जर त्वरित रस्त्याची दुरुस्ती करण्यात आली नाही तर लोकोपयोगी विभागाच्या कार्यालयाला कुलूप ठोकून आंदोलन करू असा इशारा संघटनेने दिलाय। प्रसन्न कुंभार, KMM मराठी, खानापूर।